ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ದಿನದ ಆರಂಭದಲ್ಲಿ ನಿಮ್ಮ ಗುರಿಗಳು ಪರ್ವತದಂತೆ ಬೃಹತ್ತಾಗಿ ಕಾಣಿಸಬಹುದು. ಆದರೆ ನೆನಪಿಡಿ, ಪರ್ವತವು ಕೇವಲ ಕಲ್ಲುಗಳ ರಾಶಿಯಲ್ಲ, ಅದು ಸ್ಥಿರತೆಯ ಸಂಕೇತ. ನೀವು ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯು ನಿಮ್ಮನ್ನ ಆ ಶಿಖರದತ್ತ ಕೊಂಡೊಯ್ಯುತ್ತದೆ. ಜಗತ್ತು ನಿಮ್ಮ ವೇಗವನ್ನ ನೋಡುವುದಿಲ್ಲ, ನಿಮ್ಮ ದಿಕ್ಕು ಮತ್ತು ಸ್ಥಿರತೆಯನ್ನ ನೋಡುವಂಥದ್ದು. ನಿಮ್ಮ ದಾರಿ ಸರಿಯಾಗಿದ್ದರೆ ಗುರಿ ತಾನಾಗಿಯೇ ಹತ್ತಿರವಾಗುವಂಥದ್ದು. ಇಂದು ವೃತ್ತಿರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಸೂಕ್ತವಾದಂತಹ ವೇದಿಕೆ ದೊರೆಯಲಿದೆ. ಸಹೋದ್ಯೋಗಿಗಳನ್ನ ಒಟ್ಟಿಗೆ ಕರೆದೊಯ್ಯುವಲ್ಲಿ ನೀವು ಯಶಸ್ವಿಯಾಗುವಿರಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು, ದೀರ್ಘಾವಧಿಯ ಲಾಭಕ್ಕೆ ಮುನ್ನಡಿ ಬರೆಯಲಿದೆ. ತಾಂತ್ರಿಕ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೂಡಿಕೆಗಳಿಗೆ ಇಂದು ಒಳ್ಳೆಯ ದಿನವಾಗಿರುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭಾಂಶ ಬರುವಂತಹ ಸಾಧ್ಯತೆ ಇದೆ. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವ್ಯವಸ್ಥಿತ ಬಜೆಟ್ ಮೂಲಕ ಇದನ್ನ ನಿಭಾಯಿಸಬಹುದು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಇಂದು ಸುಲಭವಾಗಿ ಬಗೆಹರಿಯಲಿವೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಮನಸ್ಸಿಗೆ ತೃಪ್ತಿಯನ್ನ ತರಲಿದ್ದು, ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದಾಗ್ಯೂ ಮಧ್ಯಾಹ್ನದ ವೇಳೆಗೆ ಉಷ್ಣ ದಿಕ್ಕದ ಸಮಸ್ಯೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಪ್ರಕೃತಿ ಚಿಕಿತ್ಸೆ ಅಥವಾ ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡುವುದು ತುಂಬಾ ಒಳ್ಳೆಯದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯ ಭಾವಚಿತ್ರಕ್ಕೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಳದಿ ಮುಸುಕಿನ ಜೋಳ ಅಥವಾ ಕಡಲೆ ಬೇಳೆಯನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇಂದು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ವಸ್ತ್ರಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇನ್ನ ಪರಿಸರ ಸೇವೆಯನ್ನ ಮಾಡಬೇಕಾಗುತ್ತೆ. ಅರಳಿ ಮರಕ್ಕೆ ವೃಕ್ಷಣೆ ಹಾಕಿ ನೀರನ್ನ ಎರೆಯುವುದು ಮಾನಸಿಕ ನೆಮ್ಮದಿಗೆ ಕಾರಣವಾಗುವಂಥದ್ದು. ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 9 ಮತ್ತು 3 ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಈ ದಿನ ನೀವು ಖಂಡಿತವಾಗಿಯೂ ಪಡಿತೀರಾ. ವೃಷಭರಾಶಿಯವರ ದೂರದರ್ಶಕ ಮತ್ತು ಸೂಕ್ಷ್ಮದರ್ಶಕ ಎರಡೂ ಜಗತ್ತನ್ನ ನೋಡಲು ಸಹಕಾರಿ. ಆದರೆ ಯಶಸ್ಸಿನ ನಿಜವಾದ ರಹಸ್ಯವಿರುವುದು ನಿಮ್ಮ ಅಂತರ್ದರ್ಶನದಲ್ಲಿ. ಜಗತ್ತು ನಿಮ್ಮನ್ನ ಹೇಗೆ ಅಳೆಯುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ನೀವು ಎಷ್ಟು ಗುರುತಿಸಿದ್ದೀರಿ ಎನ್ನುವುದೇ ಮುಖ್ಯವಾಗಿರುವಂಥದ್ದು. ವೃಷಭರಾಶಿಯವರ ತಾಳ್ಮೆಯೇ ಅವರ ಬ್ರಹ್ಮಾಸ್ತ್ರ. ಅದನ್ನು ಇಂದು ಸರಿಯಾದ ಜಾಗದಲ್ಲಿ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂಥದ್ದು. ಇಂದು ಉದ್ಯೋಗ ಮತ್ತು ವ್ಯವಹಾರದ ದೃಷ್ಟಿಯಿಂದ ನಿಮ್ಮ ಸ್ಥಿರತೆ ಮತ್ತು ತಾಳ್ಮೆಗೆ ಪರೀಕ್ಷೆ ಎದುರಾಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದು. ಆದರೆ ನಿಮ್ಮ ಮೌನವೇ ನಿಮಗೆ ಶ್ರೀರಕ್ಷೆಯಾಗಿರುವಂಥದ್ದು. ವ್ಯಾಪಾರಸ್ಥರಿಗೆ ಹೂಡಿಕೆಗಿಂತ ಹೆಚ್ಚಾಗಿ ಹಳೆಯ ಗ್ರಾಹಕರನ್ನ ಉಳಿಸಿಕೊಳ್ಳುವ ಕಡೆಗೆ ಗಮನವನ್ನ ಹರಿಸುವುದು ಇಂದಿನ ಮುಖ್ಯವಾದಂತಹ ಅಗತ್ಯವಾಗಿರುವಂಥದ್ದು. ಇಂದು ಆತುರದಲ್ಲಿ ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ ಮತ್ತು ಬೇರೆಯವರ ಜವಾಬ್ದಾರಿಯನ್ನ ನಿಮ್ಮ ಹೆಗಲಿಗೆ ತೆಗೆದುಕೊಳ್ಬೇಡಿ. ಕಟುವಾದ ಮಾತುಗಳು ಆಪ್ತ ಸಂಬಂಧಿಗಳಲ್ಲಿ ಬಿರುಕನ್ನ ಮೂಡಿಸಬಹುದು. ಕಣ್ಣಿನ ದೋಷ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆಹಾರದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದ ಹಿರಿಯರೊಂದಿಗೆ ಕನಿಷ್ಠ 15 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ನಡೆಸಬೇಕಾಗುತ್ತೆ. ಅವರ ಅನುಭವದ ನುಡಿಗಳು ನಿಮ್ಮ ವೃತ್ತಿ ಜೀವನದ ದೊಡ್ಡ ಗೊಂದಲವೊಂದಕ್ಕೆ ಪರಿಹಾರವನ್ನ ನೀಡುವಂಥದ್ದು. ಸಂಗಾತಿಯ ಸಣ್ಣ ಆಸೆಗಳನ್ನ ಈಡೇರಿಸಲು ಇಂದಿನ ಸಂಜೆಯನ್ನ ಮೀಸಲಿಡಬೇಕಾಗುತ್ತೆ. ಇದು ಮನೆಯಲ್ಲಿ ನಿಮಗೆ ನೆಮ್ಮದಿಯನ್ನ ತರುವಂತಹ ಒಂದು ಸಂಗತಿಯನ್ನ ವ್ಯಕ್ತಪಡಿಸುತ್ತೆ. ಇಂದು ಗುರುಸ್ಮರಣೆ ಮತ್ತು ಹಳದಿಯ ಧಾನ್ಯವನ್ನ ಕೊಡಬೇಕಾಗುವಂಥದ್ದು. ಮುಂಜಾನೆ ದೇವಗುರು ಬೃಹಸ್ಪತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ
ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂಥದ್ದು. ಆರ್ಥಿಕ ಸ್ಥಿರತೆಗಾಗಿ ಇಂದು ಕನಿಷ್ಠ 1 ಬಾರಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮೀ ದೇವಿಯ ನಾಮಸ್ಮರಣೆಯನ್ನ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದಂತಹ ಫಲಗಳನ್ನ ನೀಡುತ್ತದೆ. ಇನ್ನ ಸೇವೆಯ ಮೂಲಕ ಪರಿಹಾರವನ್ನ ಕೇಳುವಂಥದ್ದು. ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ಸಣ್ಣ ಮಕ್ಕಳಿಗೆ ಅಥವಾ ದೇವಸ್ಥಾನದಲ್ಲಿ ಹಂಚುವುದರಿಂದ ಶುಕ್ರನ ಅನುಗ್ರಹ ಲಭಿಸಿ ಮಾನಸಿಕ ನೆಮ್ಮದಿ ಸಿಗುವಂತದ್ದಾಗ್ತದೆ. ಇನ್ನು ವರ್ಣ ಚಿಕಿತ್ಸೆಯಾಗಿ ಅಂದ್ರೆ ಕಲರ್ ಥೆರಪಿಯನ್ನ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕೆನೆ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ದೈನಂದಿನ ಜೀವನದಲ್ಲಿ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಬಿಳಿ ಮತ್ತು ರೇಷ್ಮೆ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೋಡ್ತೀರಾ. ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಮತ್ತು ಲಕ್ಕನ್ನ ಪಡೆಯಬೇಕಾದ್ರೆ ಬಿಳಿ ಮತ್ತು ರೇಷ್ಮೆ ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಆಡಳಿತ ಮತ್ತು ಸಂವಹನ ಕಲೆ ಇರುವಂತದ್ದು. ಇಂದು ಕೇವಲ ಯೋಜನೆಗಳನ್ನ ರೂಪಿಸುವುದರಲ್ಲೇ ಸಮಯವನ್ನ ಕಳೆಯದೆ ಪ್ರಾಯೋಗಿಕವಾಗಿ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ನಾಳಿನ ಯಶಸ್ಸನ್ನ ಇಂದಿನ ಆಲೋಚನೆಗಳು ನಿರ್ಧರಿಸುವುದಿಲ್ಲ, ಬದಲಿಗೆ ಇಂದಿನ ನಿಮ್ಮ ಸಣ್ಣ ಹೆಜ್ಜೆಗಳು ನಿರ್ಧರಿಸುತ್ತವೆ. ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಸ್ವಯಂ ನಂಬಿಕೆಯಾಗಿರುವಂತದ್ದು. ಬೇರೆಯವರು ನಿಮ್ಮನ್ನ ಗುರುತಿಸುವ ಮುನ್ನ ನಿಮ್ಮ ಸಾಮರ್ಥ್ಯವನ್ನ ನೀವು ಗುರುತಿಸಿ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರುವಂತಹ ಸಾಧ್ಯತೆ ಇದೆ. ಇಂದು ಇತರರ ವಿವಾದಗಳಲ್ಲಿ ತಲೆ ಹಾಕದೆ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನ ಹರಿಸಿ. ನಿಮ್ಮ ಸಂವಹನ ಕಲೆ ಇಂದು ಕಠಿಣ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಲು ಸಹಾಯವನ್ನ ಮಾಡುತ್ತದೆ. ಇನ್ನು ಹೊಸ ತಂತ್ರಜ್ಞಾನ ಅಥವಾ ಡಿಜಿಟಲ್ ಮಾಧ್ಯಮದ ಬಳಕೆಯಿಂದ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗುತ್ತೆ. ಇಂದು ಧನ ಲಾಭದ ಯೋಗವಿದ್ದರೂ ಅನಿರೀಕ್ಷಿತ ಪ್ರಯಾಣ ಅಥವಾ ಗ್ಯಾಜೆಟ್ಗಳ ಖರೀದಿಯಿಂದಾಗಿ ಖರ್ಚು ಹೆಚ್ಚಾಗಬಹುದು. ಹಣಕಾಸಿನ ಯೋಜನೆಗಳನ್ನ ಹಿಂದೆ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಭವಿಷ್ಯದ ಉಳಿತಾಯಕ್ಕೆ ಇಂದು ಬುನಾದಿಯನ್ನ ಹಾಕುವುದು ಸೂಕ್ತವಾಗಿರುವಂತದ್ದು. ಇನ್ನು ಕುಟುಂಬದ ಸದಸ್ಯರ ಭಾವನೆಗಳಿಗೆ ಗೌರವವನ್ನ ನೀಡಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಜೀವನ ಸಂಗಾತಿಯು ನಿಮ್ಮ ದೈನಂದಿನ ಒತ್ತಡವನ್ನ ಕಡಿಮೆ ಮಾಡಲು ಪ್ರೀತಿಯಿಂದ ಸಹಕರಿಸಲಿದ್ದಾರೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಸಂವಾದವು ನಿಮ್ಮ ಮನಸ್ಸನ್ನ ಹಗುರಗೊಳಿಸುವಂತಹದ್ದು. ಇನ್ನು ಅತಿಯಾದ ಆಲೋಚನೆಯಿಂದಾಗಿ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಸಂಜೆ ಡಿಜಿಟಲ್ ಸಾಧನಗಳಿಂದ ಸ್ವಲ್ಪ ದೂರವಿದ್ದು ಪ್ರಕೃತಿಯೊಂದಿಗೆ ಸಮಯವನ್ನ ಕಳೆಯುವುದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಉತ್ತಮವಾಗಿರುವಂತದ್ದು. ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರಕ್ಕೆ ನಮಸ್ಕರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಇದು ಗೊಂದಲಗಳನ್ನ ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಕರಿಸುವಂತದ್ದು. ಇನ್ನ ಬುಧ ಗುರುವಿನ ಸಮನ್ವಯವನ್ನ ಮಾಡುವಂತದ್ದು. ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು ಅಥವಾ ಕೇಳುವುದು ಇಂದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇನ್ನ ಪರಿಸರದ ಸೇವೆಯನ್ನ, ಹಸಿರು ಗಿಡಗಳಿಗೆ ನೀರನ್ನ ಹಾಕಿ ಅಥವಾ ಗೋವಿಗೆ ಹಣ್ಣು, ಹಸಿರು ತರಕಾರಿಯನ್ನ ನೀಡಿ. ಇದು ನಿಮ್ಮ ರಾಶಿಯ ದೋಷಗಳನ್ನ ನಿವಾರಿಸಿ ಪ್ರಶಾಂತತೆಯನ್ನ ನೀಡುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಳದಿ ಅಥವಾ ಹಸಿರು ಬಣ್ಣವನ್ನ ಬಳಸುವುದರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಬೇಕಾಗುತ್ತೆ. ಇನ್ನು ಶುಭ ಸಮಯವನ್ನ ನೋಡುವುದಾದರೆ ಬೆಳಗ್ಗೆ 9:15 10:45 ನಿಮ್ಮ ಸಕಲ ಕಾರ್ಯಗಳನ್ನ ಇಷ್ಟೈಸ್ಕೊಳ್ಬೇಕಾಗುತ್ತೆ ನೀವು ಇಂದಿನ ದಿವಸ. ಕಟಕ ರಾಶಿಯವರೇ, ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಅಲೆಯಂತೆ ಏರಿಳಿತವಾಗಬಹುದು. ಆದರೆ ನೆನಪಿಡಿ, ಸ್ಥಿರವಾದ ಶ್ರಮ ಒಂದೇ ನಿಮ್ಮ ಯೂಟ್ಯೂಬ್ ಚಾನಲ್ ಇರಲಿ ಅಥವಾ ಲೈಫ್ ಇರಲಿ ಅದನ್ನ ಟ್ರೆಂಡಿಂಗ್ಗೆ ತರಬಲ್ಲದು. ಲೈಫ್ ಅನ್ನೋದು ಒಂದು ಯೂಟ್ಯೂಬ್ ಆಲ್ಗರಿದಮ್ ಇದ್ದಂತೆ. ನಾವು ಎಂತಹ ಆಲೋಚನೆಗಳನ್ನ ಲೈಕ್ ಮತ್ತು ಶೇರ್ ಮಾಡ್ತೀವೋ ನಮ್ಮ ಜೀವನದಲ್ಲೂ ಅಂತಹದ್ದೇ ಸಂದರ್ಭಗಳು ರೆಕಮೆಂಡ್ ಆಗ್ತವೆ. ನೆಗೆಟಿವಿಟಿಯನ್ನ ನಾಟ್ ಇಂಟ್ರೆಸ್ಟೆಡ್ ಎಂದು ಸ್ಕಿಪ್ ಮಾಡಿ ಪಾಸಿಟಿವ್ ಆಲೋಚನೆಗಳ ಥಂಬ್ನೈಲ್ ಧರಿಸಿ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಯಶಸ್ಸಿನ ಸಕ್ಸಸ್ ರೇಟ್ ಹೆಚ್ಚಾಗುವುದು
ಆಗ ಖಂಡಿತವಾಗಿಯೂ ಇಂದು ಕುಟುಂಬ ಸದಸ್ಯರ ಭಾವನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾದಂತಹ ದಿನವಿದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸೃಜನಶೀಲತೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಮತ್ತು ಪ್ರಶಂಸೆಯೂ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಗೆಜೆಟ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಆನ್ಲೈನ್ ಶಾಪಿಂಗ್ ಆಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಬಜೆಟ್ ನಿಯಂತ್ರಣದಲ್ಲಿಡುವುದು ಇಂದಿನ ಅಗತ್ಯವಾಗಿರುವಂತದ್ದು. ಇಂದು ನಿಮ್ಮ ವೃತ್ತಿ ರಂಗದಲ್ಲಿ ಮಲ್ಟಿ ಟಾಸ್ಕಿಂಗ್ ಹೆಚ್ಚಾಗುವಂತಹ ದಿನ. ಸಹೋದ್ಯೋಗಿಗಳಿಂದ ಅಥವಾ ಸಹಭಾಗಿಗಳಿಂದ ನಿರೀಕ್ಷಿತವಾದಂತಹ ಬೆಂಬಲ ಸಿಗದೆ ಇದ್ದರೂ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಕಾರ್ಯಗಳನ್ನ ಯಶಸ್ವಿಯಾಗಿ ಮುಗಿಸುವಿರಿ. ತಾಂತ್ರಿಕ ಕ್ಷೇತ್ರ, ಡಿಜಿಟಲ್ ಮೀಡಿಯಾ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೊಸ ಆಲೋಚನೆಗಳು ಮೂಡಿಬರಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಅವಕಾಶಗಳು ಕೂಡ ಸಿಗುವಂತಹ ದಿನವಾಗಿದೆ. ಇನ್ನು ಮಾನಸಿಕ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರುವುದು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸ್ಕ್ರೀನ್ ಟೈಮ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಕನಿಷ್ಠ ಅರ್ಧ ಗಂಟೆ ಕಾಲ ಯಾವುದೇ ಎಲೆಕ್ಟ್ರಾನಿಕ್ ಗೆಜೆಟ್ ಬಳಸದೆ ಪ್ರಕೃತಿಯೊಂದಿಗೆ ಅಥವಾ ಓದಿನಲ್ಲಿ ಸಮಯವನ್ನ ಕಳೆಯಿರಿ. ಇದು ಚಂದ್ರನ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇಂದು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದು ನಿಮ್ಮ ಬಳಿ ಹಳದಿ ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ. ಇದು ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ಳಲು ನೆರವಾಗುತ್ತದೆ. ಇನ್ನ ಜಲದಾನ ಅಥವಾ ಪಕ್ಷಿಗಳಿಗೆ ಸೇವೆಯನ್ನ ಮಾಡುವಂತದ್ದು. ಮಣ್ಣಿನ ಪಾತ್ರೆಯಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರನ್ನ ಇಡಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ವೃತ್ತಿ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಪಡಿತೀರಾ. ಸಿಂಹರಾಶಿಯವರ ಜಗತ್ತು ನಿಮಗೆ ಏನನ್ನ ಕೊಡುವುದಿಲ್ಲ. ಅದು ಕೇವಲ ನೀವು ಯಾರೆಂಬುದನ್ನ ಪ್ರತಿಬಿಂಬಿಸುತ್ತದೆ ಅಷ್ಟೇ. ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸಿದರೆ ಮೊದಲು ನಿಮ್ಮೊಳಗಿನ ನಕಾರಾತ್ಮಕತೆಯ ಕತ್ತಲೆಯನ್ನ ಸುಟ್ಟು ಹಾಕಬೇಕು. ಇಂದು ನಿಮ್ಮ ಸಾಮರ್ಥ್ಯದ ಕನ್ನಡಿಯನ್ನೊಮ್ಮೆ ನೋಡಿ. ಸಿಂಹದ ಹೆಜ್ಜೆಗೆ ಕಾಡಿನ ರಾಜನಾಗಲು ಯಾವುದೇ ಕಿರೀಟದ ಅಗತ್ಯವಿರುವುದಿಲ್ಲ. ಕೇವಲ ಅದರ ಆತ್ಮವಿಶ್ವಾಸವೇ ಸಾಕಾಗಿರುವಂತದ್ದು. ನೀವು ಹುಟ್ಟು ನಾಯಕರು. ಇಂದು ಬೇರೆಯವರ ಅಭಿಪ್ರಾಯಗಳಿಗೆ ನಿಮ್ಮ ದಿನವನ್ನ ಹಾಳು ಮಾಡಲು ಬಿಡಬೇಡಿ. ನಿಮ್ಮ ಒಳಗಿನ ಧ್ವನಿಯನ್ನ ಆಲಿಸಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಯಶಸ್ವಿಯಾಗುವಂತಹ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಸಾಮಾಜಿಕ ಸೇವೆಗಾಗಿ ಹಣವನ್ನ ವ್ಯಯಿಸುವಂತಹ ದಿನ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನ ನೀಡುವಂತದ್ದು. ಆದರೆ ಅಪರಿಚಿತ ವ್ಯಕ್ತಿಗಳಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಇಂದಿಗೆ ತಪ್ಪಿಸಬೇಕಾಗುತ್ತೆ ನೀವು. ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಮನ್ನಣೆ ಸಿಗುವಂತಹ ದಿನ. ಕಠಿಣವಾದ ಜವಾಬ್ದಾರಿಗಳನ್ನ ಅತ್ಯಂತ ಸುಲಭವಾಗಿ ನಿಭಾಯಿಸಿ ಎಲ್ಲರ ಗಮನವನ್ನ ಸೆಳೆಯುವಂತಹ ದಿನ. ಸಹೋದ್ಯೋಗಿಗಳಿಂದ ಪೂರ್ಣವಾದಂತಹ ಸಹಕಾರ ದೊರೆಯುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ದೊಡ್ಡ ಆರ್ಡರ್ ಸಿಗುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್ ಮತ್ತು ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಯಶಸ್ಸನ್ನ ನೋಡಿ ನಿಮ್ಮ ಫ್ಯಾಮಿಲಿ ಹೆಮ್ಮೆ ಪಡುವಂತಹ ದಿನ. ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಥಿತಿ ಇಂದು ಅತ್ಯುತ್ತಮವಾಗಿರುತ್ತದೆ. ಆದಾಗ್ಯೂ ಪಿತ್ತ ಅಥವಾ ಉಷ್ಣದ ಬಾಧೆ ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮತ್ತು ದ್ರವ ಆಹಾರ ಸೇವನೆ ಮಾಡುವುದು ಉತ್ತಮ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 9 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಯಶಸ್ಸನ್ನ ಹೆಚ್ಚಿಸುವಂತದ್ದು. ಇಂದು ರಾಶಾಧಿಪತಿಯಾದಂತಹ ಮಿತ್ರರಾದ ಗುರುಗ್ರಹದ ದಿನವಾಗಿರುವುದರಿಂದ ಹತ್ತಿರದ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ
ಉದ್ಯೋಗಿಗಳಿಗೆ ಪುಸ್ತಕ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ನಿಮ್ಮ ಮುಖ್ಯ ಕೆಲಸಗಳಿಗೆ ಹೋಗುವಾಗ ಕೇಸರಿ ಅಥವಾ ಹಳದಿ ಬಣ್ಣದ ಉಡುಪಿಗೆ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆ 1 ಮತ್ತು 5. ಶುಭ ಬಣ್ಣ ಕೇಸರಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರೇ, ನಿಮ್ಮ ಸುತ್ತಲಿನ ಜಗತ್ತು ನಿಮಗೆ ಏನನ್ನ ತೋರಿಸುತ್ತದೆಯೋ ಅದು ಕೇವಲ ನಿಮ್ಮ ಆಂತರಿಕ ಆಲೋಚನೆಗಳ ಪ್ರತಿಬಿಂಬವಷ್ಟೇ. ನೀವು ಇತರರಲ್ಲಿ ತಪ್ಪುಗಳನ್ನ ಹುಡುಕಲು ತೊಡಗಿದಾಗ ನಿಮ್ಮ ಮನಸ್ಸು ಕಲುಷಿತಗೊಳ್ಳುತ್ತದೆ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ವಿಮರ್ಶನಾತ್ಮಕ ದೃಷ್ಟಿಯನ್ನ ಇತರರ ಮೇಲಲ್ಲ, ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ತಿರುಗಿಸಬೇಕಾಗುತ್ತೆ. ನಿಮ್ಮ ಆಲೋಚನೆಗಳನ್ನ ಧನಾತ್ಮಕವಾಗಿಸಿಕೊಂಡರೆ ಇಡೀ ಜಗತ್ತು ನಿಮಗೆ ಸಕಾರಾತ್ಮಕವಾಗಿಯೇ ಪ್ರತಿಬಿಂಬಿಸುತ್ತದೆ. ಯಶಸ್ಸು ನಿಮ್ಮ ಹೊರಗಿಲ್ಲ, ಅದು ನಿಮ್ಮ ಆಲೋಚನಾ ಶೈಲಿಯಲ್ಲಿರುವಂಥದ್ದು ಎಂಬುದನ್ನು ನೀವು ಮರೆಯುವ ಹಾಗಿಲ್ಲ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ನಿಮ್ಮ ಪರಿಪೂರ್ಣತೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಗೊಂದಲಗಳು ಬಗೆಹರಿಯುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ ಮತ್ತು ಕರಕುಶಲ ಕ್ಷೇತ್ರದಲ್ಲಿರುವವರಿಗೆ ಆರ್ಥಿಕ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಾರಂಭಿಸುತ್ತದೆ. ಆದರೆ ಯಾರಿಗಾದರೂ ಸಾಲ ನೀಡುವ ಮುನ್ನ ಅಥವಾ ದೊಡ್ಡ ಮೊತ್ತದ ವ್ಯವಹಾರ ಮಾಡುವ ಮುನ್ನ ದಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲಿಸಬೇಕಾಗುತ್ತೆ. ಹಳೆಯ ಸಾಲಗಳನ್ನ ತೀರಿಸಲು ಇಂದು ಸೂಕ್ತವಾದಂತಹ ಯೋಜನೆಯನ್ನ ರೂಪಿಸುವಂತಹ ದಿನವಾಗಿದೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಮನೆಯ ವಾತಾವರಣವು ಶಾಂತಿಯುತವಾಗಿರುತ್ತದೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಇಂದು ಸುವರ್ಣ ಅವಕಾಶ ಕೂಡ ದೊರೆಯುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲವನ್ನ ನೋಡುವಂಥದ್ದು. ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಸಮತೋಲಿತ ಆಹಾರ ಸೇವನೆ ಮಾಡಬೇಕಾಗತ್ತೆ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿಯನ್ನ ಕೂಡ ನೀಡಬೇಕಾಗತ್ತೆ. ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇದು ನಿಮ್ಮ ಜಾತಕದಲ್ಲಿರುವಂತಹ ಬುಧ ಮತ್ತು ಗುರು ಇಬ್ಬರ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಮುಂಜಾನೆ ವಿಷ್ಣು ಅಥವಾ ರಾಯರ ಭಾವಚಿತ್ರಕ್ಕೆ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ನಿರ್ಗತಿಕರಿಗೆ ಪುಸ್ತಕ, ಲೇಖನಿ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ದಾನವಾಗಿ ಮಾಡುವಂಥದ್ದು. ಇನ್ನು ಪ್ರಕೃತಿಯ ಕೃಪೆಗೆ ಪಾತ್ರರಾಗಲು ಇಂದು ಪಕ್ಷಿಗಳಿಗೆ ಕುಡಿಯುವ ನೀರು ಮತ್ತು ಧಾನ್ಯಗಳನ್ನ ಇಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರೇ, ಮೂಲ ಗುಣವೇ ನಿಮ್ಮ ಸಮತೋಲನ. ಲೈಫ್ ಮತ್ತು ಕರಿಯರ್ ಎರಡನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಮುನ್ನಡೆಯುವಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿರುವಂತದ್ದು. ನಿಮ್ಮ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಲೈಫ್ ಅನ್ನೋದು ಆಲ್ಗರಿದಮ್ ಇದ್ದಂತೆ. ನಾವು ಯಾವ ರೀತಿಯ ಇನ್ಪುಟ್ ಕೊಡ್ತೀವೋ ಅದೇ ರೀತಿಯ ಔಟ್ಪುಟ್ ಸಿಗುವಂತದ್ದು. ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ದರೆ ಯಶಸ್ಸಿನ ಗ್ರಾಫ್ ತಾನಾಗಿಯೇ ಏರುತ್ತದೆ. ಸವಾಲುಗಳು ಬಂದಾಗ ಬ್ಯಾಕಪ್ ಪ್ಲಾನ್ ರೆಡಿ ಇಟ್ಕೊಳ್ಬೇಕಾಗುತ್ತೆ. ಆದರೆ ಎಂದಿಗೂ ನಿಮ್ಮ ಕನಸಿನಿಂದ ಕ್ವಿಟ್ ಆಗಬಾರದು ನಿಮ್ಮ ಜೀವನದಲ್ಲಿ ನೀವು. ಇಂದು ಆರ್ಥಿಕವಾಗಿ ಬ್ಯಾಲೆನ್ಸ್ ಅಂದ್ರೆ ಸಮತೋಲನದ ದಿನವಾಗಿರುವಂತದ್ದು. ಆದಾಯಕ್ಕೆ ತಕ್ಕಂತೆ ವೆಚ್ಚಗಳು ಕೂಡ ಇರುವಂತಹದ್ದು. ದೀರ್ಘಾವಧಿ ಹೂಡಿಕೆಗಳ ಬಗ್ಗೆ ಚಿಂತನೆಯನ್ನ ನಡೆಸುವಂತಹ ದಿನ. ಹಳೆಯ ಬಾಕಿ ಹಣ ವಸೂಲಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯನ್ನ ಸಾಧಿಸುವುದು ಮುಖ್ಯವಾಗಿರುವಂತದ್ದು. ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆಯೂ ಕೂಡ ಸಿಗುವಂತಹದ್ದು. ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಲಾಭದಾಯಕ ದಿನವಾಗಿರುವಂತದ್ದು. ಯಾವುದೇ ಹೊಸ ತಂತ್ರಜ್ಞಾನ ಅಥವಾ ಡಿಜಿಟಲ್ ಬದಲಾವಣೆಯನ್ನ ನಿಮ್ಮ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ಮನದಾಳದ ಮಾತುಗಳು ಆಲಿಸುವುದರಿಂದ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರಲಿದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರಯಾಣವನ್ನ ಯೋಜಿಸಬಹುದಾದಂತಹ ದಿನವೂ ಕೂಡ ಇಂದು ಆಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ
ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ಯೋಗ ಅಥವಾ ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ದಿನದ ಚೈತನ್ಯವನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗಿರುವಂಥದ್ದು. ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಧಾನ್ಯಗಳನ್ನ ದಾನವಾಗಿ ಮಾಡುವಂಥದ್ದು. ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಗೆ ಅಗತ್ಯವಿರುವವರಿಗೆ ಸ್ವಲ್ಪ ಕಡಲೆಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳನ್ನ ಹೆಚ್ಚಿಸುವಂಥದ್ದು. ಇನ್ನು ಪೂಜಾ ವಿಧಾನವಾಗಿ ಲಕ್ಷ್ಮೀನಾರಾಯಣ ರಕ್ಷಾ ಸ್ತೋತ್ರವನ್ನ ಕೇಳುವುದು ಅಥವಾ ಪಠಿಸುವುದರಿಂದ ದಾಂಪತ್ಯದಲ್ಲಿ ಸುಖ ಶಾಂತಿಯು ಕೂಡ ನೆಲೆಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ವೃಶ್ಚಿಕ ರಾಶಿಯವರ ಸ್ಪರ್ಧೆ ಇರಬೇಕಾಗಿರುವುದು ನಿಮ್ಮ ಸುತ್ತಲಿರುವವರ ಜೊತೆಯಲ್ಲ, ಬದಲಿಗೆ ನಿನ್ನೆಯ ನಿಮ್ಮ ಆವೃತ್ತಿಯೊಂದಿಗೆ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸಲು ಸಮಯವನ್ನ ತೆಗೆದುಕೊಳ್ಳಬಹುದು, ಆದರೆ ನೀವು ಧೃತಿಗೆಡಬೇಡಿ. ನೆನಪಿಡಿ, ಕಲ್ಲಿದ್ದಲು ಅತಿಯಾದ ಒತ್ತಡಕ್ಕೆ ಒಳಗಾದಾಗ ಮಾತ್ರ ವಜ್ರವಾಗಿ ಬದಲಾಗುತ್ತದೆ. ನಿಮ್ಮೊಳಗಿನ ಆ ವಜ್ರವನ್ನ ಹೊರತರುವಂತಹ ಸಮಯ ಇಂದು ಬಂದಿರುವಂತದ್ದು. ಇಂದು ಯೋಜನೆಗಳ ಗೌಪ್ಯತೆ ಕಾಯ್ದುಕೊಳ್ಳುವುದು ಮತ್ತು ಆತುರದ ನಿರ್ಧಾರಗಳಿಂದ ದೂರವಿರುವುದು. ಇದು ನೀವು ಯಾರನ್ನ ಅತಿಯಾಗಿ ನಂಬಿ ನಿಮ್ಮ ವೃತ್ತಿಪರ ರಹಸ್ಯಗಳನ್ನ ಹಂಚಿಕೊಳ್ಳಬಾರದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ದಿನವಾದಂತದ್ದು. ಆಕಸ್ಮಿಕ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ವಾಹನ ದುರಸ್ತಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆಯನ್ನ ಪಡೆಯಿರಿ. ಸಾಲ ಕೊಡುವ ಮುನ್ನ ಯೋಚನೆಯನ್ನ ಮಾಡಿ ಸಾಲವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಸಿಗುವಂತಹ ದಿನ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಸಮಯ ಸಿಗುವಂತದ್ದು. ಹಳೆಯ ಮಿತ್ರರೊಬ್ಬರ ಭೇಟಿ ನಿಮಗೆ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಮಾಡುವಂತದ್ದು. ಇನ್ನ ದೈಹಿಕವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರಬಹುದು. ನರಗಳ ದೌರ್ಬಲ್ಯ ಅಥವಾ ಅಜೀರ್ಣದ ಸಮಸ್ಯೆ ಕಾಡದಂತೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಣೆ ಅಥವಾ ನಾಭಿಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಧರಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ದುಷ್ಟ ಆಲೋಚನೆಗಳು ದೂರವಾಗ್ತವೆ. ಇನ್ನು ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಯಾರಿಗಾದರೂ ಹಳದಿ ಬಣ್ಣದ ಹಣ್ಣುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ನೋಡುವುದಾದ್ರೆ ಇಂದು ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪು ಧರಿಸುವುದು ಅತ್ಯಂತ ಶುಭದಾಯಕವಾದಂತಹ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಾಣ್ತೀರಾ. ಧನುರಾಶಿಯವರ ನಿಮ್ಮ ಭತ್ತಳಿಕೆಯಲ್ಲಿರುವ ಅತ್ಯುತ್ತಮ ಬಾಣಗಳನ್ನ ಕೇವಲ ಪ್ರದರ್ಶನಕ್ಕೆ ಇಡಬೇಡಿ. ಗುರಿ ಎಷ್ಟು ದೂರದಲ್ಲಿದೆ ಎನ್ನುವುದಕ್ಕಿಂತ ನಿಮ್ಮ ಗುರಿ ನಿಖರವಾಗಿದೆಯೇ ಎನ್ನುವುದು ಮುಖ್ಯವಾಗಿದೆ. ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿರಬಹುದು, ಆದರೆ ಆ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅನುಮಾನ ಯಾವುದೇ ಕಾರಣಕ್ಕೂ ಪಡಬೇಡಿ. ನೀವು ಇಂದು ಧನುರಾಶಿಯ ಅಧಿಪತಿಯಾದ ಗುರು ಬೃಹಸ್ಪತಿಯ ದಿನವಾದ ಇಂದು ನಿಮ್ಮ ಆಲೋಚನೆಗಳು ಹೆಚ್ಚು ವಿಶಾಲವಾಗಿರುತ್ತವೆ. ಹೊಸ ವಿಷಯಗಳನ್ನ ಕಲಿಯುವ ಮತ್ತು ಜೀವನದಲ್ಲಿ ಮುಂದಿನ ಹಂತಕ್ಕೆ ಹೋಗುವಂತಹ ಹಂಬಲ ನಿಮ್ಮಲ್ಲಿ ತೀವ್ರವಾಗಿರುತ್ತದೆ. ಇಂದು ಕೇವಲ ದಿನನಿತ್ಯದ ಕೆಲಸಗಳನ್ನಷ್ಟೇ ಮಾಡಬೇಡಿ. ನಿಮ್ಮ ಕಚೇರಿಯಲ್ಲಿ ದೀರ್ಘಕಾಲದ ಸಮಸ್ಯೆಯೊಂದಕ್ಕೆ ಸ್ಮಾರ್ಟ್ ಪರಿಹಾರ ಕಂಡುಹಿಡಿಯುವ ಮೂಲಕ ಎಲ್ಲರ ಗಮನವನ್ನ ಸೆಳೆಯಲಿದ್ದೀರಿ. ನಾಯಕತ್ವದ ಗುಣಗಳು ಹೊರಹೊಮ್ಮುವಂತಹ ದಿನವಾಗಿದೆ. ಡಿಜಿಟಲ್ ತಂತ್ರಜ್ಞಾನ ಅಥವಾ ಹೊಸ ತರಹದ ಮಾರ್ಕೆಟಿಂಗ್ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ಹೊಸ ಹೂಡಿಕೆಗೆ ಪ್ರಸ್ತಾವನೆಗಳು ಕೂಡ ಬರುವಂತಹ ದಿನವಾಗಿದೆ.
ನಿಮ್ಮ ಆದಾಯದ ಮೂಲಗಳು ಉತ್ತಮವಾಗಿರುವಂಥದ್ದು. ಆದರೆ ಇಂದು ಹಣದ ಹರಿವಿಗಿಂತ ಹಣದ ಹೂಡಿಕೆ ಕಡೆಗೆ ನಿಮ್ಮ ಗಮನವು ಇರಬೇಕಾಗುತ್ತೆ. ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಮ್ಯೂಚುವಲ್ ಫಂಡ್, ಷೇರು ಮಾರುಕಟ್ಟೆ ಅಥವಾ ಸ್ಥಿರ ಆಸ್ತಿಯ ಬಗ್ಗೆ ಸಂಶೋಧನೆಯನ್ನ ನಡೆಸಲು ಇದು ಒಳ್ಳೆಯ ದಿನವಾಗಿದೆ. ಅನಗತ್ಯ ಗೆಜೆಟ್ಗಳ ಮೇಲಿನ ಖರ್ಚನ್ನ ಆದಷ್ಟು ನಿಯಂತ್ರಿಸಬೇಕಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವುದು ಬಹಳ ಮುಖ್ಯ. ಸಂಗಾತಿಯ ಕಲ್ಪನೆ ಅಥವಾ ಸಲಹೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಸ್ನೇಹಿತರ ವಲಯದಲ್ಲಿ ನಿಮ್ಮ ಮಾರ್ಗದರ್ಶನಕ್ಕೆ ಯಾರು ಒಬ್ಬರು ಕಾಯುತ್ತಿದ್ದಾರೆ, ಅವರಿಗೆ ಸೂಕ್ತವಾದಂತಹ ಸಲಹೆಯನ್ನ ನೀಡಬೇಕಾಗುತ್ತೆ. ಇನ್ನ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಇಂದಿನ ಅಗತ್ಯತೆ ಇರುವಂತದ್ದು. ಧನುರಾಶಿಯವರು ಅತಿಯಾದ ಆಲೋಚನೆಯಿಂದ ನಿದ್ದೆಗೆಡಬಹುದು. ಇಂದು ರಾತ್ರಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕಾಗುತ್ತೆ. ಧ್ಯಾನ ಅಥವಾ ಪುಸ್ತಕ ಓದುವ ಹವ್ಯಾಸ ರೂಢಿಸಿಕೊಳ್ಬೇಕಾಗುತ್ತೆ. ಲಿವರ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಆಹಾರದಲ್ಲಿ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯನ್ನ ಮಾಡಿ, ಇದರೊಂದಿಗೆ ಕೇವಲ ಧಾರ್ಮಿಕ ಪರಿಹಾರ ಮಾತ್ರವಲ್ಲದೆ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಅಥವಾ ಅಗತ್ಯವಿರುವವರಿಗೆ ಉಚಿತವಾಗಿ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕು. ಇದು ಗುರುವಿನ ನೈಜ ಕಾರಕತ್ವವಾದ ಜ್ಞಾನವನ್ನ ವೃದ್ಧಿಸುತ್ತದೆ. ಓಂ ಬೃಹಸ್ಪತಿ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ. ಇನ್ನು ಸಾಧ್ಯವಾದ್ರೆ ಇಂದು ಒಂದು ಹಳದಿ ಹೂವಿನ ಗಿಡವನ್ನ ನೆಟ್ಟು ಅದಕ್ಕೆ ನೀರನ್ನ ಹಾಕಿ. ಪ್ರಕೃತಿಯೊಂದಿಗಿನ ಸಂಪರ್ಕ ನಿಮ್ಮ ರಾಶಿಗೆ ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿಯವರೇ, ನಾಳೆಯನ್ನ ಸುಂದರವಾಗಿ ನಿರ್ಮಿಸಲು ಇಂದಿನ ಕಠಿಣ ಪರಿಶ್ರಮವೇ ಸಿಮೆಂಟ್ ಮತ್ತು ಇಟ್ಟಿಗೆ. ಮಕರ ರಾಶಿಯವರೇ, ನಿಮ್ಮ ಲೈಫ್ ನ ಆರ್ಕಿಟೆಕ್ಟ್ ಬೇರೆಯವರು. ತಮಗಾಗಿ ರಸ್ತೆ ಹುಡುಕಿದರೆ ನೀವು ಇಡೀ ಸಾಮ್ರಾಜ್ಯವನ್ನೇ ನಿರ್ಮಿಸುವಂತಹ ಶಕ್ತಿಯನ್ನ ಹೊಂದಿದ್ದೀರಿ. ಇಂದು ನಿಮ್ಮ ಕೆಲಸದ ವೇಗ ನಿಧಾನವಾಗಿರಬಹುದು, ಆದರೆ ನೆನಪಿಡಿ, ಬಲವಾದ ಅಡಿಪಾಯ ಹಾಕಲು ಸಮಯ ತಲುಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಶನಿ ಅಧಿಪತಿಯಾಗಿರುವ ನಿಮಗೆ ಶ್ರಮವೇ ಜೀವಾಳ. ಸಹೋದ್ಯೋಗಿಗಳ ಕೆಲಸದ ಜವಾಬ್ದಾರಿಯು ನಿಮ್ಮ ಹೆಗಲಿಗೆ ಬೀಳುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ನಿಧಾನಗತಿಯ ಪ್ರಗತಿ ಕಂಡು ಬಂದರೂ ದೀರ್ಘಕಾಲೀನ ಯೋಜನೆಗಳಿಗೆ ಇದು ಸೂಕ್ತವಾದಂತಹ ದಿನವಾಗಿದೆ. ತಾಂತ್ರಿಕ ಮತ್ತು ರಫ್ತು ಆಮದು ವ್ಯವಹಾರಸ್ಥರಿಗೆ ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನ ನಿಯಂತ್ರಣ ಸಾಧಿಸುವಂತಹ ದಿನ. ಹಳೆಯ ಸಾಲಗಳನ್ನ ತೀರಿಸಲು ಉತ್ತಮ ಯೋಜನೆಯನ್ನ ರೂಪಿಸುವಿರಿ. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಸಣ್ಣ ಮಟ್ಟದ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಇಂದಿನ ಅಗತ್ಯ. ಇನ್ನ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಗೆ ಹಿರಿಯರಿಂದ ಮೆಚ್ಚುಗೆ ವ್ಯಕ್ತವಾಗಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆಸ್ತಿ ಅಥವಾ ಹೂಡಿಕೆಯ ಬಗ್ಗೆ ಗಂಭೀರ ಚರ್ಚೆ ನಡೆಯಲಿದೆ. ಪ್ರೀತಿ ಪಾತ್ರರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಸಂಜೆಯ ವೇಳೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು. ಇನ್ನ ದೈಹಿಕವಾಗಿ ಮಂಡಿ ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಇಂದು ಜಾಗರೂಕರಾಗಿರಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು. ಯೋಗ ಅಥವಾ ಪ್ರಾಣಾಯಾಮಕ್ಕೆ ಕನಿಷ್ಠ 15 ನಿಮಿಷ ಮೀಸಲಿಡುವುದು ನಿಮ್ಮ ಶಕ್ತಿಯನ್ನ ಮರುಕಳಿಸುವಂತೆ ಮಾಡುತ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ 7 ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆ ಆಗ್ತವೆ. ಇನ್ನು ಗುರುವಾರದ ದಿನವಾಗಿರುವುದರಿಂದ ಶಿವನ ಜ್ಞಾನ ಸ್ವರೂಪವಾದಂತಹ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಿಸಿ ಅಥವಾ ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಿಸಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವನ್ನ ಮಾಡುತ್ತದೆ. ಇನ್ನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೀನ ದಲಿತರಿಗೆ ಇಂದು ಸಿಹಿ ತಿಂಡಿ ಅಥವಾ ಆಹಾರವನ್ನ ನೀಡಿ. ಶನಿ ದೇವನ ಕೃಪೆಗೆ ಇದು ಅತ್ಯಂತ ಸರಳ ಮತ್ತು ಶ್ರೇಷ್ಠವಾದಂತಹ ಮಾರ್ಗವಾಗಿದೆ. ಇನ್ನು ಮಂತ್ರ ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಸಾಸಿವೆ ಎಣ್ಣೆಯ ದೀಪದ ಮುಂದೆ ಕುಳಿತು 21 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ, ನೀವು ಕೇವಲ ಹನಿಗಳಲ್ಲ, ಇಡೀ ಸಮುದ್ರವನ್ನ ನಿಮ್ಮೊಳಗೆ ಇಟ್ಟುಕೊಂಡಿರುವಂತಹ
ತಿಳಿದಿರುವಂತಹ ಜ್ಞಾನಿಗಳು. ನದಿ ಹರಿಯುವಾಗ ಬಂಡೆಗಳು ಎದುರಾದರೆ ಅದು ಹರಿವನ್ನ ನಿಲ್ಲಿಸುವುದಿಲ್ಲ, ಬದಲಾಗಿ ತನ್ನ ಹಾದಿಯನ್ನ ಬದಲಾಯಿಸಿ ಹೊಸ ಜಲಪಾತವನ್ನ ಸೃಷ್ಟಿಸುತ್ತದೆ. ಇಂದು ನಿಮ್ಮ ಹಾದಿಯಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬಂದಿಲ್ಲ, ನಿಮ್ಮಲ್ಲಿರುವಂತಹ ಅದ್ಭುತ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬಂದಿವೆ. ನಿಮ್ಮ ಆಲೋಚನೆಗಳನ್ನ ವಿಸ್ತರಿಸಿ ಒಂದು ದೊಡ್ಡ ಜಿಗಿತಕ್ಕೆ ಸಿದ್ಧರಾಗಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ನೀವು ಇಂದು ಆರ್ಥಿಕವಾಗಿ ಸಾಧಾರಣವಾದಂತಹ ದಿನವನ್ನ ನೋಡ್ತೀರಾ. ಹಳೆಯ ಸಾಲಗಳನ್ನ ತೀರಿಸಲು ಹಣ ವ್ಯಯವಾಗಬಹುದು. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಅನಿವಾರ್ಯ. ಆದರೆ ನಿರಂತರ ಪ್ರಯತ್ನದಿಂದಾಗಿ ಸಂಜೆಯ ವೇಳೆಗೆ ಧನ ಆಗಮನಕ್ಕೆ ಹೊಸ ದಾರಿಯೊಂದು ಗೋಚರಿಸಲಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಮೂಡದಂತೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಿ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತವಾಗಿ ಒಂದು ಶುಭ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಇದು ಮನೆಯ ವಾತಾವರಣವನ್ನ ತಿಳಿಗೊಳಿಸುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲುಗಳು ಎದುರಾಗಬಹುದು. ಶನಿಯ ಪ್ರಭಾವದಿಂದಾಗಿ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಕಂಡು ಬಂದರೂ ನಿಮ್ಮ ದೀರ್ಘಕಾಲದ ತಾಳ್ಮೆಗೆ ತಕ್ಕಂತಹ ಪ್ರತಿಫಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಇಂದು ದೊಡ್ಡ ಮಟ್ಟದ ಹೂಡಿಕೆ ಮಾಡುವಾಗ ಅಥವಾ ಅಪರಿಚಿತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಾಗ ಜಾಗರೂಕರಾಗಿರಬೇಕು. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ಆಲೋಚನೆಗಳು ಕೂಡ ಹೊಳೆಯುವಂತದ್ದು. ಇನ್ನು ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಧೂಮಪಾನ ಅಥವಾ ಕುರುಕುಲು ತಿಂಡಿಗಳಿಂದ ದೂರವಿದ್ದು ದೈಹಿಕ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಿ. ಪ್ರಾಣಾಯಾಮ ಮಾಡುವುದರಿಂದ ನೆಮ್ಮದಿಯು ಕೂಡ ನಿಮಗೆ ಲಭಿಸುವಂತದ್ದು. ಇಂದು ಸಂಜೆಯ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತಹದ್ದು. ಇನ್ನು ಗುರುಕೃಪೆ ಮತ್ತು ಧ್ಯಾನದ ದಾನವನ್ನ ಮಾಡುವಂತದ್ದು ಅಥವಾ ಧಾನ್ಯವನ್ನ ದಾನವಾಗಿ ಮಾಡಬೇಕು. ಇಂದು ಮುಂಜಾನೆ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ನಿಮ್ಮ ಬಳಿ ಹಳದಿ ಕರವಸ್ತ್ರವನ್ನ ಇಟ್ಕೊಳ್ಳಿ. ಹತ್ತಿರದ ದೇವಸ್ಥಾನದಲ್ಲಿ ದೇವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಕಡಲೆಬೇಳೆ ದಾನವನ್ನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಜಲಸೇವೆಯನ್ನ ಮಾಡುವಂತದ್ದು. ನಿಮ್ಮ ರಾಶಿಯ ಸಂಕೇತವೇ ಕುಂಭ, ಅಂದ್ರೆ ಬಿಂದಿಗೆ ಅಂತ. ಇಂದು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಹಕ್ಕಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ. ಇದು ನಿಮ್ಮ ರಾಶಿಗೆ ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನ ತರುವಂತದ್ದು. ಶುಭ ಸಂಖ್ಯೆ 8 ಮತ್ತು 3. ಶುಭ ಬಣ್ಣ ಗಾಢ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರ ಸಮುದ್ರದಲ್ಲಿ ನಿಂತು ಅಲೆಗಳನ್ನ ಎಣಿಸುವವನಿಗೆ ಸಮುದ್ರದ ಆಳ ಎಂದಿಗೂ ಕೂಡ ತಿಳಿಯದು. ಮೀನರಾಶಿಯವರೇ ನಿಮ್ಮ ಭಾವನೆಗಳ ಮಹಾಸಾಗರ. ಸಾಗರದ ಮೇಲ್ಮೈಯಲ್ಲಿ ಎಷ್ಟೇ ಬಿರುಗಾಳಿ ಎದ್ದರೂ ಅದರ ಆಳದಲ್ಲಿ ಶಾಂತಿ ಇರುವಂತದ್ದು. ಇಂದಿನ ಸವಾಲುಗಳನ್ನ ಕೇವಲ ಅಲೆಗಳೆಂದು ಭಾವಿಸಿ ನಿಮ್ಮ ಒಳಗಿನ ಆಳವಾದ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಆಗ ವಿಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುವಂತದ್ದು. ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇಂದಿನ ಮುಂಜಾನೆಯ ಸಮಯ ಅತ್ಯಂತ ಸೂಕ್ತವಾಗಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗದಲ್ಲಿ ಜಯ ನಿಮ್ಮದಾಗುವಂತದ್ದು. ಇಂದು ಗುರುಗ್ರಹದ ಕೃಪೆಯಿಂದ ಆರ್ಥಿಕ ರಂಗದಲ್ಲಿ ಧನಾತ್ಮಕ ಬದಲಾವಣೆ ಕಂಡು ಬರುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಬರಬಹುದು. ಅನಗತ್ಯ ಗೆಜೆಟ್ಗಳು ಅಥವಾ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚಿಗೆ ಆದಷ್ಟು ಬ್ರೇಕ್ ಹಾಕುವುದು ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆಯನ್ನ ಕಾಣುವಂತದ್ದು. ಇದು ನಿಮ್ಮ ದೊಡ್ಡ ತಲೆನೋವನ್ನ ನಿವಾರಿಸುವಂತಹದ್ದು. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡುವಂತಹ ದಿನ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯು ಕುರಿತು ಶುಭ ವಾರ್ತೆಗಳು ಕೂಡ ಕೇಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಮಾನಸಿಕವಾಗಿ ನೀವು ಸದೃಢರಾಗಿರುವಂತಹ ದಿನ. ಆದರೂ ಅತಿಯಾದ ಕೆಲಸದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಗಂಟೆಗೊಮ್ಮೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಂದು ಪ್ರಮುಖ ವ್ಯವಹಾರಗಳನ್ನ ಮಧ್ಯಾಹ್ನದ ಒಳಗೆ ಮುಗಿಸಬೇಕಾಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತನೆಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಗುರುವಿನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಹಳದಿ ಬಣ್ಣದ ಶಕ್ತಿ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕ್ರೀಮ್ ಬಣ್ಣದನ್ನ ಬಳಸಿದ್ದಲ್ಲಿ ಇದು ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯನ್ನ ಅಂದ್ರೆ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸುವಂತ
ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಮಂತ್ರದ ಜಪವನ್ನ ಮಾಡುವಂಥದ್ದು, ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನ ಪಕ್ಷಿ ಪ್ರಾಣಿಯ ಸೇವೆಯನ್ನ ಮಾಡುವಂಥದ್ದು, ವಿಶೇಷವಾಗಿ ಹಸಿವಿಗೆ ಹಣ್ಣು ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲಿ ನೀವು ಜಯವನ್ನ ಖಂಡಿತವಾಗಿಯೂ ಸಾಧಿಸ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ.